ರಾಷ್ಟ್ರ ರಾಜಧಾನಿ ದೆಹಲಿಯ 3 ಮಹಾನಗರ ಪಾಲಿಕೆಗೆ ನಡೆದಿದ್ದ ಚುನಾವಣೆಯ ಫಲಿತಾಂಶ ಬಹುತೇಕ ಹೊರಬಿದ್ದಿದ್ದು ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನವನ್ನ ಪಡೆಯುವಲ್ಲಿ ಯಶಸ್ವಿಯಾಗ್ತಾ ಇವೆ ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿ 180 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಮ್ಯಾಜಿಕ್ ನಂಬರ್ 137 ಬೇಕಾಗುತ್ತೆ. ಬಿಜೆಪಿ 180 ಸ್ಥಾನಗಳನ್ನ ಗಳಿಸಿ ಬರೋಬ್ಬರಿ ಸ್ಪಷ್ಟ ಮುನ್ನಡೆಯನ್ನ ಸಾಧಿಸಿದೆ. ದೆಹಲಿ ಪಾಲಿಕೆಯ ಫಲಿತಾಂಶ ಈ ಬಾರಿ ಬಿಜೆಪಿಯೇ ಮೇಲುಗೈ ಸಾಧಿಸಿರುವುದು ಕಂಡು ಬರ್ತಾ ಇದೆ. ಇನ್ನು ಎರಡನೇ ಸ್ಥಾನ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಬಹುದು. ಆಪ್ 45 ಸ್ಥಾನಗಳನ್ನ ಗಳಿಸುವಲ್ಲಿ ಯಶಸ್ವಿ ಆಗ್ತಾ ಇರೋದು. 45 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸ್ಪಷ್ಟ ಬಹುಮತಕ್ಕೆ 137 ಬೇಕಾಗಿದೆ. ಆಪ್ 45, ಹಾಗೆ ಕಾಂಗ್ರೆಸ್ 3ನೇ ಸ್ಥಾನದಲ್ಲಿ, ಅಂದ್ರೆ 35 ಸ್ಥಾನಗಳನ್ನು ಗಳಿಸೋದಕ್ಕಷ್ಟೇ ಸಾಧ್ಯ ಆಗುವ ರೀತಿ ಕಂಡು ಬರ್ತಾ ಇದೆ. ಮತ್ತೆ ದೆಹಲಿ ಚುಕ್ಕಾಣಿ ಬಿಜೆಪಿಯ ಪಾಲಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವ ರೀತಿ ಕಂಡು ಬರ್ತಾ ಇದೆ. ಇನ್ನು ಇತರೆ ಪಕ್ಷಗಳು ಗಳಿಸಿರುವುದು 10 ಸ್ಥಾನಗಳನ್ನ ಮಾತ್ರ ಅಂತ ಅನ್ನಿಸ್ತಾ ಇದೆ. 10 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿವೆ. ಇದು ಬಹುಶಃ ಯಾವ ಒಂದು ಡಿಫರೆನ್ಸ್ ಅನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಮತಕ್ಕೆ ಬೇಕಾಗಿರೋ 137, ಅದರಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತವನ್ನು ದಾಟಿ 180 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಆಪ್ 45 ಸ್ಥಾನಗಳು, ಕಾಂಗ್ರೆಸ್ 35, ಇತರೆ 10. ಹೀಗಾಗಿ ಬಿಜೆಪಿಯ ಪಾಲಾಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. 10 ವರ್ಷಗಳಿಂದ ಕೂಡ ಅಧಿಕಾರದಲ್ಲಿರುವಂತಹ ಬಿಜೆಪಿ ಮತ್ತೆ ತನ್ನ ಇತಿಹಾಸವನ್ನ ಮುಂದುವರಿಸುವಂತಹ ಸಿದ್ಧತೆಯಲ್ಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈಗ ಅಲ್ಲಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ದೆಹಲಿ ಪಾಲಿಕೆ ಮತ್ತೊಮ್ಮೆ ಬಿಜೆಪಿಯ ತೆಕ್ಕೆಗೆ ಬೀಳೋದು ಬಹುತೇಕ ಖಚಿತ ಅನ್ಸುತ್ತೆ. ಬಹುಶಃ ಚುನಾವಣೋತ್ತರ ಸಮೀಕ್ಷೆ ಎಲ್ಲ ಕೂಡ ನಿಜ ಆಗಿರೋ ರೀತಿ ಕಂಡು ಬರ್ತಾ ಇದೆ ಪಾಲಿಕೆಯ ವಿಚಾರದಲ್ಲಿ. ಹೌದು ಸುಕನ್ಯಾ, ಚುನಾವಣಾ ಪೂರ್ವ ಮತ್ತು ಚುನಾವಣಾ ನಂತರದ ಸಮೀಕ್ಷೆಗಳಲ್ಲಿ ದೆಹಲಿಯ 3 ಪಾಲಿಕೆಗಳಲ್ಲೂ ಕೂಡ ಬಿಜೆಪಿಯೇ ಅಧಿಕಾರದ ಗದ್ದಿಗೆ ಹಿಡಿತವೆ ಅಂತ ಹೇಳಿತ್ತು. ಅದು ಈಗ ನಿಜ ಆಗ್ತಾ ಇದೆ. ಮುಖ್ಯವಾಗಿ ಗೋವಾ ಮತ್ತು ಪಂಜಾಬ್ ವಿಧಾನಸಭಾ ಚುನಾವಣೆಯ ಹೀನಾಯ ಸೋಲಿನ ಬಳಿಕ ಈಗ ಆಪ್ ಪಾರ್ಟಿಗೆ ದೆಹಲಿಯ 3 ಪಾಲಿಕೆಗಳಲ್ಲೂ ಕೂಡ ತೀವ್ರವಾದಂತಹ ಹಿನ್ನಡೆ ಉಂಟಾಗ್ತಾ ಇದೆ. 2015ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ದೆಹಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ 67 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭರ್ಜರಿಯಾದಂತಹ ಗೆಲುವನ್ನು ಪಡೆದು ಇತಿಹಾಸವನ್ನೇ ನಿರ್ಮಾಣ ಮಾಡಿ ಅಧಿಕಾರದ ಗದ್ದಿಗೆ ನಡೆದಿತ್ತು. ಆದರೆ 2015ರಿಂದ 2017ರ ಇಲ್ಲಿವರೆಗೂ ಕೂಡ ಅದೇ ಒಂದು ಅಲೆಯನ್ನ, ವರ್ಚಸ್ಸನ್ನ ಉಳಿಸಿಕೊಳ್ಳುವಲ್ಲಿ ಆಪ್ ಪಾರ್ಟಿಗೆ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಾಧ್ಯವಾಗಿಲ್ಲ. ದೆಹಲಿನಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಅವರ ವಿಶ್ವಾಸಾರ್ಹತೆ ಮತ್ತು ವರ್ಚಸ್ಸು ಕುಸಿದಿರ್ತಕ್ಕಂಥದ್ದು ಇವತ್ತಿನ ಪಾಲಿಕೆಯ ಚುನಾವಣಾ ಫಲಿತಾಂಶದಿಂದ ಸ್ಪಷ್ಟವಾಗಿದೆ. 2012-13ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಓರ್ವ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರಾಗಿ ತಮ್ಮದೇ ಆದಂತಹ ಒಂದು ಇಮೇಜ್ ಅನ್ನ ಸೃಷ್ಟಿಸಿಕೊಂಡಿದ್ರು. ಆದ್ರೀಗ ಅದೇ ಒಂದು ಇಮೇಜ್ ಅನ್ನ ಈಗಲೂ ಕೂಡ ಕಾಪಾಡಿಕೊಳ್ಳಿಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅಧಿಕಾರಕ್ಕೆ ಬಂದ ಬಳಿಕ ಸಾಧ್ಯವಾಗಿಲ್ಲ. ಮುಖ್ಯವಾಗಿ ಆಮ್ ಆದ್ಮಿ ಪಾರ್ಟಿ ದೆಹಲಿನಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ರು ಕೂಡ ಅಭಿವೃದ್ಧಿಯಿಂದ ಜನರ ಮನಗೆಲ್ಲುವಲ್ಲಿ ವಿಫಲವಾಗಿರೋದು ಈ ಚುನಾವಣೆಯಿಂದ ಸ್ಪಷ್ಟ ಆಗಿದೆ. ದೆಹಲಿನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಆಳ್ವಿಕೆ ಜನರಿಗೆ ಖುಷಿಯನ್ನು ಕೊಟ್ಟಿಲ್ಲ, ಸಂತೋಷವನ್ನು ಕೊಟ್ಟಿಲ್ಲ. ಆಮ್ ಆದ್ಮಿ ಪಾರ್ಟಿಯ ಆಳ್ವಿಕೆಯಿಂದ ಜನ ನಿರಾಶೆಗೊಳಗಾಗಿದ್ದಾರೆ. ಹಾಗಾಗಿ ಈಗ ಆಮ್ ಆದ್ಮಿ ಪಾರ್ಟಿಯ ವಿರುದ್ಧದ ತಮ್ಮ ಆಕ್ರೋಶ, ಅಸಮಾಧಾನವನ್ನ ಮತದಾನದ ಮೂಲಕವಾಗಿ ವ್ಯಕ್ತಪಡಿಸಿದರೆ ಇದರಿಂದಾಗಿ ಆಮ್ ಆದ್ಮಿ ಪಾರ್ಟಿ 270 ವಾರ್ಡ್ಗಳ ಪೈಕಿ ಕೇವಲ 45 ವಾರ್ಡ್ಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆದರೆ ಬಿಜೆಪಿ ಪಕ್ಷ ಈಗ ಮತ್ತೆ 180 ವಾರ್ಡ್ಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು 3ನೇ ಬಾರಿಗೂ ಕೂಡ ದೆಹಲಿಯ 3 ಪಾಲಿಕೆಗಳಲ್ಲಿ ಅಧಿಕಾರದ ಗದ್ದಿಗೆ ಹಿಡಿದು ಬಹುತೇಕ ನಿಶ್ಚಿತ ಆಗಿದೆ. ಇದರಿಂದಾಗಿ ಈಗ ಆಪ್ ಪಾರ್ಟಿ ತೀವ್ರವಾದಂತಹ ಹಿನ್ನಡೆಯನ್ನು ಅನುಭವಿಸಿದೆ. ಇದರಿಂದಾಗಿ ಈಗ ಅರವಿಂದ್ ಕೇಜ್ರಿವಾಲ್ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಮಿಂಚತಕ್ಕಂತಹ ಆಸೆ, ಆಕಾಂಕ್ಷೆಗೂ ಕೂಡ ತಣ್ಣೀರೆಚ್ಚಂತಾಗಿದೆ. ಜೊತೆಗೆ ಬೇರೆ ರಾಜ್ಯಗಳಿಗೂ ಕೂಡ ಆಪ್ ಪಾರ್ಟಿಯನ್ನು ವಿಸ್ತರಿಸಿಕೊಳ್ಬೇಕು ಅನ್ನುವ ಆಕಾಂಕ್ಷೆ, ಗುಜರಾತ್ ಸೇರಿದಂತೆ ಬೇರೆ ರಾಜ್ಯಗಳಿಗೂ ಕೂಡ ಆಪ್ ಪಾರ್ಟಿಯನ್ನು ವಿಸ್ತರಿಸತಕ್ಕಂಥ ಆಕಾಂಕ್ಷೆಗೂ ಕೂಡ ಈಗ ತೀವ್ರವಾದಂತಹ ಪೆಟ್ಟು ಬಿದ್ದಿದೆ. ಆದರೆ ಇದು ಆಮ್ ಆದ್ಮಿ ಪಾರ್ಟಿ ತಮ್ಮ ಸೋಲನ್ನ ಒಪ್ಕೊಳ್ಳಿಕ್ಕೆ ಸಿದ್ಧವಿಲ್ಲ. ಈ ಸೋಲಿಗೆ ಪಕ್ಷ ಕಾರಣ ಅಲ್ಲ ಅಥವಾ ಜನರು ಕಾರಣ ಅಲ್ಲ, ಇವಿಎಂಗಳಲ್ಲಿರುವ ದೋಷವೇ ಕಾರಣ. ಇವಿಎಂಗಳನ್ನ ಟ್ಯಾಂಪರ್ ಮಾಡಿದ್ರಿಂದಾಗೇ ಈಗ ಆಪ್ ಪಾರ್ಟಿಗೆ ಹಿನ್ನಡೆ ಉಂಟಾಗಿದೆ. ಇದು ಇವಿಎಂನ ಅಲೆ ಹೊರತು ಮೋದಿ ಅಲೆ ಅಲ್ಲ ಅಂತೇಳಿ ಆಮ್ ಆದ್ಮಿ ಪಾರ್ಟಿಯ ನಾಯಕರುಗಳು ಈಗ ಈ ಸೋಲನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಈ ಸೋಲಿಗೆ ಇವಿಎಂಗಳ ದೋಷವೇ ಕಾರಣ ಅಂತೇಳಿ ಇವಿಎಂಗಳನ್ನ ಹೊಣೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿ ಈ ಒಂದು ಗೆಲುವು ಬಿಜೆಪಿ ಪಾಲಿಗೆ ನಿರೀಕ್ಷಿತವಾಗಿತ್ತು. ಜೊತೆಗೆ ಬಿಜೆಪಿ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ದೆಹಲಿನಲ್ಲಿ ಗೆಲ್ಲಬೇಕು ಅಂದ್ರೆ ಈ ಒಂದು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತೇಳಿ ಹೋರಾಟ ಮಾಡಿತ್ತು. ಅದಕ್ಕಾಗಿಯೇ ಈ ಹಿಂದೆ ಗೆದ್ದಿದ್ದಂತಹ ಎಲ್ಲ
ಕಾರ್ಪೊರೇಟರ್ಗಳಿಗೂ ಕೂಡ ಟಿಕೆಟ್ ಅನ್ನ ನೀಡೋದಿಲ್ಲ. ಯಾಕೆಂದ್ರೆ ಕಾರ್ಪೊರೇಟರ್ಗಳ ವಿರುದ್ಧ ಅಧಿಕಾರ ವಿರೋಧಿ ಅಲೆ ಇರುತ್ತೆ. ಆ ಕಾರಣಕ್ಕಾಗಿ ಜನ ಮತ್ತೆ ಬಿಜೆಪಿ ಕಾರ್ಪೊರೇಟರ್ಗಳನ್ನೇ, ಅದೇ ಹಳೆ ಮುಖಗಳನ್ನೇ ಚುನಾಯಿಸಲಿಕ್ಕೆ ಬಯಸೋದಿಲ್ಲ ಅಂತೇಳಿ ಹಳೆ ಕಾರ್ಪೊರೇಟರ್ಗಳಿಗೆ ಯಾರಿಗೂ ಕೂಡ ಟಿಕೆಟ್ ಅನ್ನು ನೀಡದೆ ಅಭ್ಯರ್ಥಿಗಳನ್ನ ಎಲ್ಲರೂ ಕೂಡ ಬದಲಾಯಿಸಿ ಹೊಸ ಮುಖಗಳಿಗೆ ಟಿಕೆಟ್ ಅನ್ನ ಕೊಟ್ಟಿದ್ರು. ಅದು ಕೂಡ ಫಲವನ್ನ ಕೊಟ್ಟಿದೆ. ಜೊತೆಗೆ ದೆಹಲಿನಲ್ಲೂ ಕೂಡ ಬಿಜೆಪಿಯ ಅಧ್ಯಕ್ಷನ ಬದಲಾವಣೆಯನ್ನ ಮಾಡಿ ಪೂರ್ವಾಂಚಲ್ ಭಾಗದ ಮನೋಜ್ ತಿವಾರಿ ಅವರನ್ನ ಬಿಜೆಪಿಯ ದೆಹಲಿ ಘಟಕದ ಅಧ್ಯಕ್ಷನಾಗಿ ನೇಮಕ ಮಾಡಿದ್ರು. ಅದು ಕೂಡ ಫಲ ಕೊಟ್ಟಿದೆ. ಬಿಜೆಪಿಯ ಬೇರೆ ಬೇರೆ ತಂತ್ರಗಳು ಈ ಚುನಾವಣೆಯಲ್ಲಿ ಫಲ ಕೊಟ್ಟಿವೆ. ಆದ್ರೆ ಆ ಪಾರ್ಟಿ ಯಾವುದೇ ತಂತ್ರವನ್ನು ಅನುಸರಿಸಿದ್ರು ಕೂಡ ಫಲವನ್ನು ಕೊಟ್ಟಿಲ್ಲ. ಅರವಿಂದ್ ಕೇಜ್ರಿವಾಲ್ ಅವರೀಗ ದೆಹಲಿನಲ್ಲಿ ಆಳ್ವಿಕೆ ನಡೆಸ್ತಾ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಮೊಹಲ್ಲಾ ಕ್ಲಿನಿಕ್ ಗಳನ್ನು ಆರಂಭಿಸಿದ್ದಾರೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ಕೊಡುವ ಮೂಲಕ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ತಂದ್ರು ಕೂಡ ಅದು ಜನರಿಗೆ ತೃಪ್ತಿಯನ್ನು ತಂದಿಲ್ಲ. ದೆಹಲಿಯ ಜನ ಅರವಿಂದ್ ಕೇಜ್ರಿವಾಲ್ ಅವರಿಂದ ಹೆಚ್ಚಿನ ಅಭಿವೃದ್ಧಿಯನ್ನ ನಿರೀಕ್ಷಿಸ್ತಾ ಇದ್ದಾರೆ. ಆದ್ರೆ ಜನರ ನಿರೀಕ್ಷೆಗೆ ತಕ್ಕಂತೆ ಕೇಜ್ರಿವಾಲ್ ಅವರಿಗೂ ಕೂಡ ಆಡಳಿತವನ್ನ ನಡೆಸಲಿಕ್ಕೆ ಸಾಧ್ಯವಾಗಿಲ್ಲ. ಅಭಿವೃದ್ಧಿಗಿಂತ ಹೆಚ್ಚಾಗಿ ಅರವಿಂದ್ ಕೇಜ್ರಿವಾಲ್ ವಿವಾದಗಳಲ್ಲಿ ಮುಳುಗಿದ್ದಾರೆ. ಜೊತೆಗೆ ದೆಹಲಿಯನ್ನ ಕಡೆಗಣಿಸಿ ಪಂಜಾಬ್ ಮತ್ತು ಗೋವಾದತ್ತ ಅವರು ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿದ್ರಿಂದಾಗೇನೆ ದೆಹಲಿಯ ಜನ ಈಗ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನ ತಿರಸ್ಕರಿಸಿದರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಈ ಒಂದು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಹೆಚ್ಚಿನ ಚೇತರಿಕೆ ಆಗಬೇಕು ಅಂತೇಳಿ ಪ್ರಯತ್ನವನ್ನು ನಡೆಸಿತ್ತು. ಹೆಚ್ಚಿನ ಮಟ್ಟಿಗಿನ ಸೀಟ್ಗಳು ಕೂಡ ವಾರ್ಡ್ಗಳಲ್ಲಿ ಗೆಲುವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯವಾಗಿಲ್ಲ. ಆದರೆ 35 ವಾರ್ಡ್ಗಳಲ್ಲಷ್ಟೇ ಈಗ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ದೆಹಲಿಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ಅಜಯ್ ಮಾಕೆನ್ ನೇಮಿಸಿದ ಬಳಿಕ ಅಜಯ್ ಮಾಕೆನ್ ಅವರ ಕಾರ್ಯಶೈಲಿಯ ಬಗ್ಗೆ ಕಾಂಗ್ರೆಸ್ನ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಹಿಂದೆ ಅಧ್ಯಕ್ಷ ಆಗಿದ್ದಂತಹ ಅರವಿಂದ್ ಲವ್ಲಿ ಸೇರಿದಂತೆ ಕೆಲವು ನಾಯಕರು ಪಕ್ಷವನ್ನೇ ತೊರೆದಿದ್ರು. ಅಶೋಕ್ ವಾಲಿಯಾ ಸೇರಿದಂತೆ ಹಿರಿಯ ನಾಯಕರುಗಳೇ ಅಜಯ್ ಮಾಕೆನ್ ಅವರ ಕಾರ್ಯಶೈಲಿ ಬಗ್ಗೆ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು. ಇವೆಲ್ಲವೂ ಕೂಡ ಕಾಂಗ್ರೆಸ್ ಉತ್ತಮವಾದಂತಹ ಸಾಧನೆಯನ್ನು ನೀಡಲಿಕ್ಕೆ ಸಾಧ್ಯವಾಗಿಲ್ಲದೆ ಇರತಕ್ಕಂತಹ ಅಂಶಗಳು. ಆದ್ರೀಗ ಬಿಜೆಪಿ ಮತ್ತೊಮ್ಮೆ 3ನೇ ಬಾರಿಗೆ ದೆಹಲಿಯ 3 ಪಾಲಿಕೆಗಳಲ್ಲೂ ಕೂಡ ಭರ್ಜರಿಯಾದಂತಹ ಬಹುಮತದೊಂದಿಗೆ ಅಧಿಕಾರದ ಗದ್ದುಗೆ ಹಿಡಿಯೋದು ಸ್ಪಷ್ಟವಾಗಿದೆ. ಸುಕನ್ಯಾ, ಧನ್ಯವಾದ.